ನಮಸ್ತೆ ಸ್ನೇಹಿತರೆ, ಇದು ನೀವು ನೋಡ್ತಾ ಇದ್ದೀರಾ ದೀಪು ಸೋನು ಎಜುಕೇರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗ ಸಿಗುತ್ತೆ. ಆ್ಯಂಡ್ ಬನ್ನಿ ಶುರು ಮಾಡೋಣ. ಮತ್ತೆ PCPSIಗಳ ಅಭ್ಯಾಸ ತಯಾರಿಯನ್ನು ಹಳೆಯ ಪ್ರಶ್ನಾ ಪತ್ರಿಕೆಗಳೊಂದಿಗೆ. ನಿನ್ನೆ ನಡೆದಂಥ 2006ರ ಪ್ರಶ್ನಾ ಪತ್ರಿಕೆನೇ ಇನ್ನೂ ಕಂಟಿನ್ಯೂ ಆಗಿದೆ ಇವತ್ತಿನ ಪಾಠನಲ್ಲಿ. ಮೊದಲನೇ ಪ್ರಶ್ನೆ, ಗಣಕಯಂತ್ರದಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡಾಟಾ ಶೇಖರಿಸಿ ಇಡುವ ಮೆಮೊರಿ. ರ್ಯಾಮ್, EPROM, ರೋಮ್, PROM. ರ್ಯಾಮ್ ವಿವಿಧ ಸಾಂದ್ರತೆಯಲ್ಲಿ ಡಾಟಾ ಶೇಖರಿಸಿ ಇಡುವಂಥ ಮೆಮೊರಿ ಅಂದರೆ ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದನ್ನು ನಾವು ಟೆಂಪ್ರವರಿ ಮೆಮೊರಿ ಅಂತಲೂ ಕೂಡ ಕರಿತೀವಿ. ಯಾಕಂದರೆ ಇದು ಕಂಪ್ಯೂಟರ್ ಆನ್ ಇದ್ದರೆ ಮಾತ್ರ ಇದರಲ್ಲಿರೋದಂಥ ಸ್ಟೋರೇಜ್, ಫೋಟೋಸ್ ಏನೇ ಇದ್ದರೂ ನಮ್ಮದು ಫೋಲ್ಡರ್ ಇರುತ್ತೆ. ಬಟ್ ನಾವು ಕಂಪ್ಯೂಟರ್ ಆಫ್ ಮಾಡಿದರೆ ಹೋಗುತ್ತೆ. ಈ ರ್ಯಾಮ್ಗೂ ಆ್ಯಂಡ್ ರೋಮ್ಗೂ ಇರೋ ಡಿಫ್ರೆನ್ಸು ಅಂತಂದರೆ ದಿಸ್ ಈಸ್ ಅ ಪರ್ಮನೆಂಟ್ ಮೆಮೊರಿ. ದಿಸ್ ಈಸ್ ರ್ಯಾಮ್ ಅನ್ನೋದು ಟೆಂಪರವರಿ ಮೆಮೊರಿ, ರೋಮ್ ಅನ್ನೋದು ಪರ್ಮನೆಂಟ್ ಮೆಮೊರಿ. ಇದು ಸ್ಟೋರ್ ಆದ ಪ್ರೋಗ್ರಾಮ್ಸ್ ಯಾವುದೇ ಆದರೂ ಕೂಡ ಡಿಲೀಟ್ ಆಗಲ್ಲ. ಈ ಎರಡನ್ನೂ ಕೂಡ ಮದರ್ ಬೋರ್ಡ್ನಲ್ಲೇ ಫಿಕ್ಸ್ ಮಾಡಿರ್ತಾರೆ, ರ್ಯಾಮ್ ಆ್ಯಂಡ್ ರೋಮನ್ನು. ಕಂಪ್ಯೂಟರ್ನ ಮಾನಿಟರ್ ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್. ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಯಾವುದೂ ಅಲ್ಲ. ಕಂಪ್ಯೂಟರ್ನ ಮಾನಿಟರ್ ಅನ್ನೋದು ಔಟ್ಪುಟ್ ಡಿವೈಸ್ ಆಗಿದೆ. ಯಾಕಂದರೆ ನಾವು ನೋಡ್ತೀವಿ ಈಗ ಕಂಪ್ಯೂಟರ್ನ ಔಟ್ಪುಟ್ ಡಿವೈಸಸ್ ಯಾವುದು ನಿಮಗೆ ಗೊತ್ತಿರುತ್ತೆ. ಕಂಪ್ಯೂಟರ್ನೂ ಒಂದು ವಿಷಯವಾಗಿ ಓದಲೇಬೇಕಾಗುತ್ತೆ. ಕಂಪ್ಯೂಟರ್ ಬಗ್ಗೆನೂ ನಮಗೆ ಮಾಹಿತಿ ಇರಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಬರಿತಿದ್ದೀವಿ ಅಂದರೆ ಕಂಪ್ಯೂಟರ್ನ ಔಟ್ಪುಟ್ ಡಿವೈಸಸ್ ಅಂದರೆ ಮಾನಿಟರ್, ಪ್ರಿಂಟರ್, ಸ್ಪೀಕರ್, ಹೆಡ್ಫೋನ್ ಆ್ಯಂಡ್ ರೀಡರ್. ಇವೆಲ್ಲ ಕಂಪ್ಯೂಟರ್ನ ಔಟ್ಪುಟ್ ಡಿವೈಸಸ್. ಓಕೆನಾ? ಹಾಗಾದರೆ ಕಂಪ್ಯೂಟರ್ನ ಭಾಗಗಳು ಅಂದರೆ ಯಾವುದಂತ ಗೊತ್ತಲ್ವಾ? ಕಂಪ್ಯೂಟರ್ನ ಭಾಗಗಳು ಅಂದರೆ ಮಾನಿಟರ್, ಮದರ್ ಬೋರ್ಡ್, CPU, ರ್ಯಾಮ್, DVD ಡ್ರೈವ್ ಇವೆಲ್ಲ ಆಗುತ್ತೆ. ಓಕೆ, ಕಂಪ್ಯೂಟರ್ನ ಮಾನಿಟರ್ ಅಂದರೆ ಔಟ್ಪುಟ್ ಡಿವೈಸ್. ಡಯಾಲಿಸಿಸ್ ಚಿಕಿತ್ಸೆ ಹೃದಯದ ಕಾಯಿಲೆ, ಮೂತ್ರಪಿಂಡದ ಕಾಯಿಲೆ, ಶ್ವಾಸಕೋಶದ ಕಾಯಿಲೆ, ಮೆದುಳಿನ ಕಾಯಿಲೆ. ಡಯಾಲಿಸಿಸ್ ಅನ್ನೋ ಟ್ರೀಟ್ಮೆಂಟನ್ನು ನಾವು ಮೂತ್ರಪಿಂಡದ ಕಾಯಿಲೆ ಇದ್ದಾಗ ಕೊಡ್ತೀವಿ. ಹಾಗಂದ್ರೆ ಏನು? ಕಿಡ್ನಿ. ನಮ್ಮ ಕಿಡ್ನಿ ವಿವಿಧ ಆಮ್ಲ ಬೇಸ್, ಸೋಡಿಯಂ, ಪೊಟ್ಯಾಷಿಯಂ ಮತ್ತು ನೀರಿನ ಅಂಶಗಳ ಸಮತೋಲನವನ್ನು ಕಾಪಾಡುವಂಥದ್ದು. ಅದು ಸರಿಯಾಗಿ ಆಗಲಿಲ್ಲ ಅಂದಾಗ ನಮಗೆ ಕಿಡ್ನಿ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಆವಾಗ ಈ ಡಯಾಲಿಸಿಸ್ ಎನ್ನುವ ಯಂತ್ರದ ಮುಖಾಂತರ ಆ ರಕ್ತವನ್ನು ಸ್ವಚ್ಛಗೊಳಿಸುವ ವಿಧಾನ ಆಗಿರುತ್ತೆ. ಈಗಿನ ಒಂದು ಪೀರಿಯಡ್ನಲ್ಲಿ ಡಯಾಲಿಸಿಸ್ ಹೆಚ್ಚಾಗಿ ಬರುವಂಥದ್ದು BP ಮತ್ತು ಶುಗರ್ ಇರುವಂಥ ಪೇಷಂಟ್ಸ್ಗೆ ಹೆಚ್ಚಾಗಿ ಈ ಒಂದು ಪ್ರಾಬ್ಲಮ್ ಶುರುವಾಗಿದೆ ಇತ್ತೀಚಿನ ದಿನಗಳಲ್ಲಿ. ಕಂಪ್ಯೂಟರ್ನ ಮೆದುಳು ಯಾವುದು? CPU, ಇನ್ಪುಟ್ ಯೂನಿಟ್, ಕಂಟ್ರೋಲ್ ಯೂನಿಟ್, ಅರಿಥಮೆಟಿಕ್ ಯೂನಿಟ್. ಕಂಪ್ಯೂಟರ್ನ ಮೆದುಳು ಅಂತ ನಾವು CPUನ ಕರಿತೀವಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸಂವಿಧಾನದಲ್ಲಿ ಭಾರತವನ್ನು ಏನೆಂದು ಉಲ್ಲೇಖಿಸಲಾಗಿದೆ? ಹಿಂದೂಸ್ತಾನ್, ಇಂಡಸ್, ಭಾರತ, ಇಂಡಿಯಾ. ಸಂವಿಧಾನದಲ್ಲಿ ಭಾರತವನ್ನು ನಾವು ಭಾರತ್ ಅಂತ ಉಲ್ಲೇಖಿಸ್ತೀವಿ. ಸಂವಿಧಾನದ 370ನೇ ಅನುಚ್ಛೇದ ಯಾವ ರಾಜ್ಯಕ್ಕೆ ಅನ್ವಯಿಸುತ್ತದೆ? ಬಿಹಾರ್, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ್. 370ನೇ ಅನುಚ್ಛೇದ ಜಮ್ಮು ಕಾಶ್ಮೀರಕ್ಕೆ ಅನ್ವಯಿಸುತ್ತದೆ. ಸಂವಿಧಾನದ 8ನೇ ಅನುಸೂಚಿಯು ಎಷ್ಟು ಭಾರತೀಯ ಭಾಷೆಗಳನ್ನು ಗುರುತಿಸಿದೆ? ನಮ್ಮ ಭಾರತ ಸಂವಿಧಾನದಲ್ಲಿ 8ನೇ ಅನುಸೂಚಿ ಒಟ್ಟಾರೆಯಾಗಿ 22 ಭಾಷೆಗಳಿಂದನೂ ಕೂಡ ಮಾನ್ಯತೆ ಪಡೆದಿದೆ. ಯಾವ್ಯಾವುದು? ಅಸ್ಸಾಂ, ಬಂಗಾಳಿ, ಕನ್ನಡ, ಕೊಂಕಣಿ, ಹಿಂದಿ ಮತ್ತು ಮಣಿಪುರಿ, ತಮಿಳು, ಉರ್ದು, ಹೀಗೆ ಒಂದು 22 ಇರುವಂತಹ 22 ಭಾಷೆಗಳಲ್ಲೂ ಕೂಡ ಇದು ಮಾನ್ಯತೆಯನ್ನು ಪಡೆದಿದೆ. ಆರಂಭದಲ್ಲಿ 14 ಭಾಷೆಗಳನ್ನು ಸೇರಿಸಲಾಗಿತ್ತು, ಬಟ್ ಇವಾಗ 22 ಭಾಷೆಗಳಿಗೂ ಕೂಡ ಮಾನ್ಯತೆಯನ್ನು ನೀಡಲಾಗಿದೆ. ಹಾಗಾಗಿ
22 ಭಾಷೆಗಳನ್ನು ಗುರುತಿಸಿದೆ ಸಂವಿಧಾನದ 8ನೇ ಅನುಸೂಚಿ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಇವರು ನೇಮಿಸುತ್ತಾರೆ. ರಾಜ್ಯಪಾಲರು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸ್ತಾರೆ. ಈಗಿನ ಪ್ರೆಸೆಂಟ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಇರುವಂಥದ್ದು ಜಸ್ಟಿಸ್ ಶರದ್ ಅರವಿಂದ್ ಬೊಮ್ಡೆ ಅಂತ. ಓಕೆನಾ, ಇವರು 2019ರಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜಸ್ಟಿಸ್ ಶರದ್ ಅರವಿಂದ್ ಬೊಬ್ಡೆ ಇವರು ಈಗಿನ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯದ. ಇವರನ್ನು ರಾಷ್ಟ್ರಪತಿಗಳು ನೇಮಿಸ್ತಾರೆ. ಚುನಾವಣಾ ಆಯೋಗದಲ್ಲಿ ಇರುವ ಸದಸ್ಯರ ಸಂಖ್ಯೆ ಅಂದರೆ ಆಯೋಗದ ಸಂಖ್ಯೆ ಅಂತ ಕೇಳಿದ್ದಾರೆ. 1, 2, 3, 4. ಚುನಾವಣಾ ಆಯೋಗದಲ್ಲಿ 3 ಆಯೋಗಗಳಿರುತ್ತೆ. ಒಂದು ಕೇಂದ್ರ ಚುನಾವಣಾ ಆಯೋಗ, ಇನ್ನೊಂದು ರಾಜ್ಯ ಚುನಾವಣಾ ಆಯೋಗ, ಇನ್ನೊಂದು ಸಹಕಾರ ಚುನಾವಣಾ ಆಯೋಗ ಅಂತ ಒಟ್ಟಾರೆಯಾಗಿ 3 ಚುನಾವಣಾ ಆಯೋಗಗಳು ಇರುವಂಥದ್ದು. ಜಾರ್ಖಂಡ್ ರಾಜ್ಯದ ರಾಜಧಾನಿ ಯಾವುದು? ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿ. ಮ್ಯಾಂಚೆಸ್ಟರ್ ಆಫ್ ಈಸ್ಟ್ ಅಂತ ಇದಕ್ಕೆ ಕೂಡ ಕರೀತಾರೆ. ಈ ಕೆಳಕಂಡ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ ಇದೆ? ಬಿಹಾರ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್ ಎಲ್ಲವೂ. ವಿಧಾನ ಪರಿಷತ್ತು ಏನು? ಫಸ್ಟ್ ಆನ್ಸರ್ ಹೇಳಿಬಿಡ್ತೀನಿ. ಎಲ್ಲವೂ. ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ವಿಧಾನ ಪರಿಷತ್ ಇದೆ. ಭಾರತದ ರಾಜ್ಯಗಳಲ್ಲಿ 2 ಶಾಸಕಾಂಗಗಳನ್ನು ಹೊಂದಿರುವ ರಾಜ್ಯಗಳ ಮೇಲ್ಮನೆ ಎಂದು ಪರಿಗಣಿತರಾಗಿರುವ ಈ ಶಾಸನ ಸಭೆಯೇ ವಿಧಾನ ಪರಿಷತ್. ಹಾಗಾದರೆ ಎಷ್ಟು ರಾಜ್ಯಗಳು ಈ ವಿಧಾನ ಪರಿಷತ್ತನ್ನು ಹೊಂದಿದೆ ಅಂತ ಕೇಳೋದಾದರೆ ಬಿಹಾರ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಬಿಹಾರ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ತೆಲಂಗಾಣ. ಹೌದು, ತೆಲಂಗಾಣದಲ್ಲೂ ಕೂಡ ವಿಧಾನ ಪರಿಷತ್ತು. ಬಿಹಾರ್ ಆಯ್ತಲ್ವಾ, ಕರ್ನಾಟಕನೂ ಕೂಡ ಹೌದು. ಒಟ್ಟಾರೆಯಾಗಿ 6 ವಿಧಾನ ಪರಿಷತ್ಗಳು. ಒಂದು ನಿಮಿಷ ನಿಮ್ಗೆ ಇನ್ನೊಂದು ಸ್ವಲ್ಪ ಕ್ಲಾರಿಫೈ ಮಾಡ್ತೀನಿ. ಬಿಹಾರ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ತೆಲಂಗಾಣ, ಕರ್ನಾಟಕ, ಆಂಧ್ರ ಪ್ರದೇಶ್. ಒಟ್ಟಾರೆಯಾಗಿ 6 ವಿಧಾನ ಪರಿಷತ್ಗಳನ್ನು ಮಾತ್ರ ಈ 6 ರಾಜ್ಯಗಳು ಮಾತ್ರ ಹೊಂದಿದೆ. ವಂದೇ ಮಾತರಂ ಬರೆದವರು ಯಾರು? ಶರತ್ ಚಂದ್ರ ಚಟರ್ಜಿ, ಬಂಕಿಮಚಂದ್ರ ಚಟರ್ಜಿ, ತ್ರಿಲೋಕಿನಾಥ್ ಚಟರ್ಜಿ, ಬಾಸು ಚಟರ್ಜಿ. ಬಂಕಿಮಚಂದ್ರ ಚಟರ್ಜಿರವರು 1882ರಲ್ಲಿ ಬರೆದರು. ಆನಂದ ಮಠದ ಕರ್ತೃ. ಕೆಳಕಂಡ ಸೇವೆಯು ಅಖಿಲ ಭಾರತ ಸೇವೆ ಅಲ್ಲ. ಸಾರಿ, ಎಲ್ಲ ಅಲ್ಲ, ಯಾವುದು ಅಲ್ಲ ಅಂತ ಕೇಳಿದ್ದಾರೆ. IAS, IPS, ಇಂಡಿಯನ್ ಫಾರಿನ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ನೋಡ್ರಿ ಯಾವ ಥರ ಕ್ವಶನನ್ನು ಕೇಳಿದ್ದಾರೆ ಅಂದರೆ ಸಡನ್ಲಿ ಓದಿದ ತಕ್ಷಣ ನಮಗೆ ಕನ್ಫ್ಯೂಷನ್ ಆಗುತ್ತೆ ಯಾವುದು ಅಂತ. ಯಾಕಂದರೆ ಇಲ್ಲಿ ಕೇಳಿರೋದು ಯಾವುದು ಭಾರತದ ಸೇವೆ ಅಲ್ಲ ಅಂತ ಕೇಳಿದ್ದಾರೆ. IAS ಸೇವೆ ಆಗುತ್ತೆ, IPS ಸೇವೆ ಮಾಡ್ತೀವಿ, ಫಾರಿನ್ ಸರ್ವಿಸ್ ಅನ್ನೋದು ಸೇವೆನಾ? ಫಾರೆಸ್ಟ್ ಸರ್ವಿಸ್ ಹೌದು. ಹಾಗಾಗಿ ಆನ್ಸರು ಇಂಡಿಯನ್ ಫಾರಿನ್ ಸರ್ವಿಸು. ಎಷ್ಟು ನಮ್ಮನ್ನು ಕನ್ಫ್ಯೂಷನ್ ಮಾಡ್ತಾರೆ ಅನ್ನೋದಕ್ಕೆ ಈ ಥರ ಪ್ರಶ್ನೆಗಳು ಉದಾಹರಣೆ ಆಗುತ್ತೆ. ಇದು ಕೇಳಿದರೆ 2006ರ ಒಂದು PC ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಆನ್ಸರ್ ಈಸ್ ಇದು ಭಾರತೀಯ ಅಖಿಲ ಸೇವೆ ಅಲ್ಲ, ಫಾರಿನ್ ಸರ್ವಿಸ್. ಭಾರತದ ರಫ್ತು ಪದಾರ್ಥಗಳಲ್ಲಿ ಅತಿ ಪುರಾತನವಾದದ್ದು ಯಾವ ವಸ್ತು? ಗೋಧಿ, ಅಕ್ಕಿ, ಚಹಾ, ಸಾಂಬಾರು ಪದಾರ್ಥ. ಅತ್ಯಂತ ಪುರಾತನವಾದಂತಹ ವಸ್ತು ಅಂದರೆ ಸಾಂಬಾರು ಪದಾರ್ಥ. ಇದನ್ನೇ ನಾವು ಹೆಚ್ಚಾಗಿ ರಫ್ತು ಮಾಡ್ತಾ ಇದ್ದಂಥದ್ದು. ಯಾಕಂದರೆ ಭಾರತದಲ್ಲಿ ಅತಿಯಾಗಿ ಬೆಳೀತಾ ಇದ್ದಂಥದ್ದು ಸಾಂಬಾರು ಪದಾರ್ಥಗಳನ್ನು. ನಿಮಗೆ ಗೊತ್ತಿರ್ಬೋದು, ರಫ್ತು ಅಂದರೆ ಒಂದು ದೇಶದ ಸರಕು ಸೇವೆಗಳನ್ನು ಇನ್ನೊಂದು ದೇಶಕ್ಕೆ ಮಾರಾಟ ಮಾಡುವುದು. ಆಮದು ಅಂದರೆ ಬೇರೆ ದೇಶದ ಸರಕು ಸೇವೆಗಳನ್ನು ನಾವು ತರಿಸ್ಕೊಳ್ಳುವಂಥದ್ದು. ಓಕೆನಾ? ಎಕ್ಸ್ಪೋರ್ಟ್, ಇಂಪೋರ್ಟ್. ಇದು ಎಕ್ಸ್ಪೋರ್ಟ್. ಯಾವುದನ್ನು ಹೆಚ್ಚು ಮಾಡ್ತೀವಿ ಅಂದರೆ ಮಸಾಲ ಐಟಮ್ಸನ್ನು ಹೆಚ್ಚು ಪುರಾತನವಾದದ್ದು, ಅದನ್ನೇ ನಾವು ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ.
ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣನಾದವನು ಜನರಲ್ ಮ್ಯಾಕಾಂಜಿ, ಜನರಲ್ ಡಯಾರ್, ಜನರಲ್ ಮಿಂಟೋ, ಜನರಲ್ ಹ್ಯಾರಿಸ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣನಾದವನು ಜನರಲ್ ಡಯಾರ್. 1919ರಲ್ಲಿ ನಡೆದಂಥ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಮೃತ್ಸರದಲ್ಲಿ ನಡೀತು. ಮಾರಣ ಹೋಮ ನಿಮ್ಗೆ ಗೊತ್ತಿದೆ. ನಾನು ಲಾಸ್ಟ್ 2 days ಬ್ಯಾಕ್ ಕ್ವಶನ್ ಪೇಪರಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 1764ರ ಬಾಕ್ಸರ್ ಕದನದಲ್ಲಿ ಬ್ರಿಟಿಷರನ್ನು ಎದುರಿಸಿದವರು ಮೀರ್ ಕಾಸಿಂ, ಮೀರ್ ಸಾದಿಕ್, ಮೀರಾ ಅಬ್ಬಾಸ್. ಬಾಕ್ಸರ್ ಕದನದಲ್ಲಿ ಬ್ರಿಟಿಷರನ್ನು ಎದುರಿಸಿದವರು ಮೀರ್ ಕಾಸಿಂರವರು. ಬಂಗಾಳದ ನವಾಬ ಇವರು. ಬ್ರಿಟಿಷರ ವಿರುದ್ಧ ಹೋರಾಡಿದ್ರು. ಡಚ್ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಪ್ರಯತ್ನಿಸಿದರು ಮೀರ್ ಕಾಸಿಂರವರು. ಇವರ ಮಗ ಮೀರ್ ಜಾಫರ್ ಆಗಿರ್ತಾರೆ. ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಎಲ್ಲಿ ದೊರೆತ ಶಿಲಾಶಾಸನದಲ್ಲಿ ಅಶೋಕನ ಹೆಸರಿದೆ? ಬ್ರಹ್ಮಗಿರಿ, ಕೊಪ್ಪಳ, ನಿಟ್ಟೂರು, ಮಸ್ಕಿ. ಮಸ್ಕಿಯಲ್ಲಿ ದೊರೆತಂಥ ಶಿಲಾಶಾಸನದಲ್ಲಿ ಅಶೋಕನ ಹೆಸರಿದೆ. ಮಸ್ಕಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಒಂದು ಪಟ್ಟಣದಲ್ಲಿ ಐತಿಹಾಸಿಕ ದಂಡೆ. ಇದು ಯಾವ ಥರ ಇದೆ ಅಂದರೆ, ಈ ಪಟ್ಟಣ ಐತಿಹಾಸಿಕ ದಂಡೆ ಮೇಲೆ ಕಂಡುಬರುವಂತಹ ಪಟ್ಟಣ ಇದಾಗಿದೆ ಮಸ್ಕಿ ಅನ್ನುವಂಥದ್ದು. ಇಲ್ಲಿ ಅಶೋಕನ ಶಿಲಾಶಾಸನಗಳು ದೊರೆತಂತಹ ಹೆಸರಿದೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಗಡಿ ರೇಖೆ ರಚಿಸಿದವರು ಲಾರೆನ್ಸ್, ಮೌಂಟ್ ಬ್ಯಾಟನ್, ಕ್ರಿಪ್ಸ್, ಸಿರಿಲ್ ರಾಡ್ಕ್ಲಿಫ್. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿ ರೇಖೆಯನ್ನು ರಚಿಸಿದವರು ಸಿರಿಲ್ ರಾಡ್ಕ್ಲಿಫ್ರವರು. ದೇಶದ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲು ಸೂಚಿಸಿದ ಗವರ್ನರ್ ಜನರಲ್. ನಮ್ಮ ದೇಶದ ರಾಜಧಾನಿ ಮೊದಲಿಗೆ ಕೋಲ್ಕತ್ತಾ ಇತ್ತು. ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಿದಂಥವ್ರು ಅಂತಂದರೆ ಲಾರ್ಡ್ ಹಾರ್ಡಿಂಜ್. ಸಾರಿ, ಇದು ನಾನು ರಾಂಗ್ ಬರ್ತಿದ್ದೀನಿ. ಇದು ಲಾರ್ಡ್ ಹಾರ್ಡಿಂಜ್ರವರು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಿದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ತಂದವರು ವೆಲ್ಲೆಸ್ಲಿ, ಬೆಂಟಿಂಗ್, ಕ್ಯಾನಿಂಗ್, ಡಾಲ್ಹೌಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ನೀತಿಯನ್ನು ತಂದವರು ಡಾಲ್ಹೌಸಿರವರು. ಭಾರತದ ಗವರ್ನರ್ ಜನರಲ್ 1848ರಲ್ಲಿ ಈ ನೀತಿಯನ್ನು ಜಾರಿಗೆ ತಂದರು. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಇದು ಉಪಯೋಗ ಆಗಿದೆ. ಎಲ್ಲ ಕ್ವಶನ್ಸು ಉಪಯೋಗ ಅನ್ನೋದಕ್ಕಿಂತ ಓಲ್ಡ್ ಕ್ವಶನ್ ಪೇಪರಲ್ಲಿ ಕೇಳಿದಂಥ ಪ್ರಶ್ನೆಗಳು. ನಾನು ಹೆಚ್ಚು ಹೇಳೋದು ಓಲ್ಡ್ ಕ್ವಶನ್ ಪೇಪರ್ನ ಹೆಚ್ಚಾಗಿ ಓದಿ ಯಾಕಂದರೆ ಅವ್ರು ತೆಗೆದಿರೋ ಕ್ವಶನ್ಸ್ನ ಬೇಸಾಗಿ ಇಟ್ಕೊಂಡೆ ನಾವು ನೆಕ್ಸ್ಟ್ ಏನು ಓದಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಇದು ಉಪಯೋಗ ಆಗುತ್ತೆ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.